ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಿಮ್ಮನೇಲೂ ಇದೇ ರೀತಿ ಜಿರಳೆಗಳ ಕಾಟ ಇದೆಯಾ? ನಮ್ಮನೇಲೂ ಇದೆ ಫ್ರೆಂಡ್ಸ್. ಹಾಗಾಗಿ ನಾನು ಇದಕ್ಕೆ ಒಂದು ಒಳ್ಳೆ ಪರಿಹಾರವನ್ನು ಹುಡುಕಿದ್ದೀನಿ. ನಿಮಗೂ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಫ್ರೆಂಡ್ಸ್. ಬೆಳಗ್ಗೆ ತಿಂಡಿಗೆ ಪೂರಿ ಮತ್ತು ಆಲೂಗಡ್ಡೆ ಸಾಗುವನ್ನು ಮಾಡಿದ್ದೆ. ತಿಂಡಿ ತಿಂದ್ಕೊಂಡು ಬೇಗ ಮನೆ ಕೆಲಸ ಎಲ್ಲ ಮಾಡಿಕೊಂಡು ರೆಡಿಯಾದೆ ಫ್ರೆಂಡ್ಸ್. ರೆಡಿಯಾಗಿ ಅಕ್ಕ ಮನೆಗೆ ಬಂದೆ. ಅಕ್ಕನ ಜೊತೆಯಲ್ಲೇ ಕರ್ಕೊಂಡು ಟೈಲರಿಂಗ್ ಕ್ಲಾಸ್ನ ಕೇಳೋದಕ್ಕೆ ಹೋಗ್ತಾಯಿದ್ದೀನಿ. ಟೈಮಿಂಗ್ಸ್ ಏನು, ಎಷ್ಟು ಫೀಸು ಅಂತಂದ್ಬಿಟ್ಟು ಕೇಳ್ಕೊಂಡು ಬರೋಣ ಅಂತ ಹೋಗ್ತಿದ್ದೀನಿ ಫ್ರೆಂಡ್ಸ್. ಅಕ್ಕ ವಿಡಿಯೋ ಮಾಡ್ತಿದ್ಯಾ, ಮಾಡು ಅಂತಿದ್ರು. ಹಾಗಾಗಿ ನಗ್ತಾ ಇದ್ದೆ. ಈಗ ಅಕ್ಕ ಜೊತೆಗೆ ಹೋಗ್ತೀನಿ. ಹಾಗೆ ದೇವಸ್ಥಾನಕ್ಕೂ ಹೋಗಬೇಕು. ಹಾಗೆ ಹೋಗ್ತಾ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಅಕ್ಕ ಮನೆ ಹತ್ರ ಕೆಳಗಡೆ ಕಿಟಕಿ ಇದೆ ಸಣ್ಣದಾಗಿ. ಅಲ್ಲಿ ಲವ್ ಬರ್ಡ್ಸ್ ಕೂತಿದ್ವು. ಅವನ್ನು ನೋಡಿಕೊಂಡು ಖುಷಿಪಟ್ಟು ನೋಡಿ ಫ್ರೆಂಡ್ಸ್, ಈಗ ದೇವಸ್ಥಾನದ ಹತ್ರ ಬಂದ್ವಿ. ಈ ದೇವಸ್ಥಾನ ಬೆಣ್ಣೆ ನಗರಿಯ ಊರ ದೇವತೆ ದುರ್ಗಾಂಬಿಕಾ ದೇವಸ್ಥಾನ ಫ್ರೆಂಡ್ಸ್. ತುಂಬಾ ಫೇಮಸ್ ದುರ್ಗಾಂಬಿಕಾ ದೇವಸ್ಥಾನ. ಇಲ್ಲಿ 3 ವರ್ಷಕ್ಕೆ ಒಂದು ಸತಿ ಜಾತ್ರೆ ನಡೆಯುತ್ತೆ. ತುಂಬಾ ಜೋರಾಗಿ ಅದ್ಧೂರಿಯಾಗಿ ನಡೆಯುತ್ತೆ ಫ್ರೆಂಡ್ಸ್. ಒಂದೊಂದು ಮನೆಗೆ 3-4 ಕುರಿ ಕಡಿತಾರೆ, ಅಷ್ಟು ಜೋರಾಗಿ ನಡೆಯುತ್ತೆ. ಮತ್ತು ಎಂಟ್ರೆನ್ಸ್ಗೆ ಬಂದರೆ ಈ ರೀತಿ ದೇವಿಯನ್ನು ಕುಂದ್ರಿಸಿರ್ತಾರೆ. ಆ ದೇವಿಯನ್ನು ನಮಸ್ತೆ ಮಾಡಿಕೊಂಡು ಈಗ ಒಳಗಡೆ ಹೋಗಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿ ಇದೆ ದೇವಸ್ಥಾನ. ಇಲ್ಲಿ ಮೊದಲಿಗೆ ಶಿವಪ್ಪ ಇರ್ತಾರೆ. ಅವ್ರಿಗೆ ಕೈ ಮುಕ್ಕೊಂಡು ದುರ್ಗಾಂಬಿಕೆಗೆ ಕೈ ಮುಗಿದ್ಬಿಟ್ಟು ಇನ್ನೇನು ಹೊರಟ್ವಿ ಫ್ರೆಂಡ್ಸ್. ಅಲ್ಲಿ ಪ್ರಸಾದ ಇದೆ, ತಗೋ ಹೋಗಿ ಅಂತ ಅಂದರು. ನಮಗೆ ಪ್ರಸಾದ ಅಂದರೆ ತುಂಬಾ ಇಷ್ಟ. ನಾನಂತರೂ ಎಲ್ಲಿದ್ರೂ, ಎಷ್ಟು ಕ್ಯೂ ಇದ್ರೂ ಪ್ರಸಾದ ಮಾತ್ರ ಬಿಡೋದಿಲ್ಲ. ಇಲ್ಲಿದೆ ಅಂತಂದರೆ ಬಿಡ್ತೀವ ಫ್ರೆಂಡ್ಸ್. ಹಾಗಾಗಿ ಹೋದ್ವಿ ಪ್ರಸಾದಕ್ಕಂತ. ಇಲ್ಲಿ ಕೂಡ ತುಂಬಾ ಕ್ಯೂ ನಿಂತಿದ್ರು. ನೋಡಿ ಎಷ್ಟು ಜನ ನಿಂತಿದ್ದಾರೆ. ಆದರೂ ನಿಂತ್ಕೊಂಡ್ವಿ. ಪ್ರಸಾದ ಸಿಗೋದೇ ಅದೃಷ್ಟ. ಅದು ಸಿಗೋದನ್ನು ಯಾಕೆ ಬಿಟ್ಟೋಗ್ಬೇಕಂತ ನಿಂತ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಕೂತ್ಕೊಂಡ್ವಿ. ಒಳಗಡೆ ಬಂದು ಇಲ್ಲಿ ಗೋಧಿ ಪಾಯಸವನ್ನು ಹಾಕಿದ್ರು ಫ್ರೆಂಡ್ಸ್. ತುಂಬಾ ರುಚಿಯಾಗಿತ್ತು. ಗೋಧಿ ಪಾಯಸ ತಿಂದಾದ್ಮೇಲೆ ಬಿಸಿಬೇಳೆಭಾತ್ ಹಾಕಿದ್ರು ಫ್ರೆಂಡ್ಸ್. ಇದಕ್ಕಿಂತ ಮುಂಚೆನೇ ಅನ್ನ ಸಾಂಬಾರಿತ್ತು. ಅದು ಖಾಲಿ ಆಗಿರೋದ್ರಿಂದ ನಾವು ಹೋಗಿ ಕುತ್ಕೊಂಡ್ಮೇಲೆ ಇದನ್ನು ರೆಡಿ ಮಾಡಿ ಹಾಕಿದ್ರು ಫ್ರೆಂಡ್ಸ್. ಬಿಸಿಬೇಳೆಭಾತನ್ನ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ಇನ್ನೇನು ಟೈಲರಿಂಗ್ ಕ್ಲಾಸ್ ಕೇಳಬೇಕು ಅಂತ ಅಂದಿದ್ವಲ್ಲ, ಅಲ್ಲಿಗೆ ಬಂದ್ವಿ. ಪ್ರೇರಣಾ ಸಾಂಸ್ಕೃತಿಕ ಸಂಸ್ಥೆ ದಾವಣಗೆರೆ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ಕೊಂಡು ಹೋಗೋಣ, ಚೆನ್ನಾಗಿ ಕಲಿಸ್ತಾರೆ ಅಂತ ಹೇಳಿದರು ಫ್ರೆಂಡ್ಸ್. ನಾನು 3 ತಿಂಗಳು ಬೇಸಿಕ್ ಕಲ್ತಿರೋದು ಬೇರೆ ಹತ್ರ. ಅವರು ಮತ್ತೆ ಜಾಸ್ತಿ ಕೇಳ್ತಾಯಿದ್ರು ಅಮೌಂಟು. ಹಾಗಾಗಿ ಮತ್ತೆ ಬೇರೆ ಕಡೆ ಬಂದೆ ಫ್ರೆಂಡ್ಸ್. ಇಲ್ಲೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಅಂದರು. ಮತ್ತು ಫೀಸು ಕೂಡ ಕಡಿಮೆ ಇತ್ತು ಫ್ರೆಂಡ್ಸ್. ಹಾಗಾಗಿ ಇಲ್ಲಿಗೆ ಬಂದ್ವಿ. ನೋಡಿ, ಇಲ್ಲಿ ನೀವು ದಾವಣಗೆರೆಯಲ್ಲಿದ್ದರೆ ಆರಾಮಾಗಿ ಬಂದು ಕಲಿಬೋದು. ಇಲ್ಲಿ ನೋಡಿರಿ, ಶ್ರೀ ದುರ್ಗಾಂಬಿಕಾ ಕಾಂಪ್ಲೆಕ್ಸ್ ಅಂತ ಇದೆಯಲ್ಲ, ಅದ್ರ ಮುಂದೆನೇ ಫ್ರೆಂಡ್ಸ್ ಇರೋದು. ನೋಡಿ ಫ್ರೆಂಡ್ಸ್, ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ನಿಮಗೆ ಹೇಳಿದ್ನಲ್ವ, ಜಿರಳೆಗೆ ಒಂದು ಪರಿಹಾರ ಹೇಳ್ತೀನಿ ಅಂತ ಅಂದ್ಬಿಟ್ಟು. ಅದೇ ಫ್ರೆಂಡ್ಸ್, ಇದು ಡೆಡ್ಲೈನ್ ಕಾಕ್ರೋಚ್ ಕಿಲ್ಲರ್ ಜೆಲ್ ಅಂತ ಅಂದ್ಬಿಟ್ಟು. ಇದ್ರ ಪ್ರೈಸು 80 ರೂಪಾಯಿ ಅಷ್ಟೇ. ಮಾತ್ರ ನಾವು ಎಷ್ಟೊಂದು ಜಿರಳೆ ಕಿಟ್ಟನ್ನು ತೊಗೊಂಡ್ಬಿಟ್ಟು ಹೊಡೆದಿದ್ದೀವಿ. ಈ ರೀತಿ ರಿಸಲ್ಟ್ ಮಾತ್ರ ಸಿಕ್ಕಿಲ್ಲ. ನಿಮ್ಮ ಮನೇಲೂ ಜಿರಳೆ ಇದ್ದರೆ ಈ ಕ್ರೀಮನ್ನು ತಗೊಂಡು ಬಂದು ಹಚ್ಚಿ ಫ್ರೆಂಡ್ಸ್. ನಾನೀಗ ತೋರಿಸ್ತೀನಿ ನೋಡಿ ಯಾವ ರೀತಿ ಹಚ್ಬೇಕಂತ. ನೋಡಿ, ಈ ರೀತಿ ಮೂಲೆಗೆ ಈ ರೀತಿ ಸ್ವಲ್ಪ ಹಚ್ಚಬೇಕು ಫ್ರೆಂಡ್ಸ್. ಖಂಡಿತ 100% ರಿಸಲ್ಟ್ ಕೊಡುತ್ತೆ ಇದು. ಜಿರಳೆಗಳೆಲ್ಲ ಸತ್ತು ಹೋಗುತ್ತೆ ಫ್ರೆಂಡ್ಸ್. ನಿಮ್ಮ ಮನೇಲಿ ಒಂದು ಜಿರಳೆನೂ ಇರೋದಿಲ್ಲ, ಆ ರೀತಿ ಆಗುತ್ತೆ. ಮತ್ತು ಮಕ್ಕಳು ಓಡಾಡೋ ಕೂಡ ಹಚ್ಚಬೇಡಿ ಫ್ರೆಂಡ್ಸ್. ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನೋಡಿ, ಈ ರೀತಿ ಮೂಲೆಗೆ ಸಂದಿಗೆ ಹಚ್ಕೊತ ಬಂದರೆ ನೀವು ನಿಮ್ಮ ಮನೆಯಲ್ಲಿ ಜಿರಳೆಗಳು ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಎಷ್ಟು ಜಿರಳೆ ಸತ್ತು ಬಿದ್ದಿದ್ದಾವೆ ನಾನು ತೋರಿಸ್ತೀನಿ ನೋಡಿ ನಿಮಗೆ ಮುಂದೆ ವಿಡಿಯೋದಲ್ಲಿ. ತುಂಬ ಜಿರಳೆಗಳು ಸತ್ತು ಬಿದ್ದಿದ್ದಾವೆ ಫ್ರೆಂಡ್ಸ್. ಹಾಗಾಗಿ ನಿಮಗೆ ಈ ಕ್ರೀಮನ್ನು ನಾನು ತೋರಿಸ್ತಾ ಇದ್ದೀನಿ. ಈ ಕ್ರೀಮ್ ಎಲ್ಲಿ ಸಿಗುತ್ತೆ ಅಂತಂದರೆ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಅಂದರೆ ಅರಿಶಿಣ, ಕುಂಕುಮ, ಕರ್ಪೂರ, ಊದಿನ ಕಡ್ಡಿ ಮಾರ್ತಾರಲ್ವ, ಆ ಅಂಗಡಿಯಲ್ಲಿ ಸಿಗುತ್ತೆ. ನೀವು ದಾವಣಗೆರೆಯಲ್ಲಿ ಏನಾದರೂ ಇದ್ದರೆ ಇಲ್ಲಿ ಅಮೃತ ಹಾಲಪ್ಪನ ಅಂಗಡಿ ಅಂತ ಇದೆ, ಅಲ್ಲೋಗಿ ಕೇಳಿದ್ರೆ ಸಿಗುತ್ತೆ ಫ್ರೆಂಡ್ಸ್. ನೋಡಿ, ರಿಸಲ್ಟ್ ನಾನು ಇಲ್ಲೇ ನಿಮಗೆ ತೋರಿಸ್ತೀನಿ. ನೋಡಿ, ನಿಮ್ಮ ಕಣ್ಣು ಮುಂದೆನೇ ಎಷ್ಟು ಜಿರಳೆ ಸತ್ತು ಬಿದ್ದಿದ್ದಾವೆ. ನಾನು ಬೆಳಗ್ಗೆ ಗೂಡಿಸುವಾಗ ಈ ವಿಡಿಯೋನ ಮಾಡಿರೋದು ಫ್ರೆಂಡ್ಸ್. ಖಂಡಿತ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಹಾಲ್ ಅನ್ನೋ ಆಪ್ಷನನ್ನು ಒತ್ತಿದ್ರೆ ನಾನು ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.